ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಟ್ರೈ ಕುಕಿಂಗ್ ವಿತ್ ಅಂಜು. ಇವತ್ತು ನಾನು ನಿಮಗೆ ನಾರ್ತ್ ಇಂಡಿಯನ್ ಸ್ಟೈಲ್ನ ಒಂದು ಡಿಶ್ ಆದಂಥ ಪಾಲಕ್ ಮಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ಕುಲ್ಚಾ, ನಾನ್ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ. ಹಾಗಾದರೆ ಪಾಲಕ್ ಸೊಪ್ಪು ಮತ್ತು ಹಸಿ ಬಟಾಣಿನ ಬಳಸಿ ಮಾಡುವಂಥ ಈ ಡಿಶ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ಬೇಕಾಗುವಂಥ ಪದಾರ್ಥಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ಒಂದು ಕುದಿ ಬರುವವರೆಗೂ ಬಿಸಿ ಮಾಡಬೇಕು. ಕುದಿ ಬಂದ ಮೇಲೆ ಚೆನ್ನಾಗಿ ವಾಶ್ ಮಾಡಿರುವಂಥ ಒಂದು ಕಟ್ಟು ಪಾಲಕ್ನ ಹಾಕಬೇಕು. ಇಲ್ಲಿ ನಾನು ಪಾಲಕ್ ಬೇಯಿಸಲು ಜಾಸ್ತಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ, ಕಡಿಮೆ ನೀರನ್ನು ಬಳಸ್ತಾ ಇದ್ದೀನಿ. ಏಕೆಂದರೆ ಪಾಲಕ್ನ ನೀರಿನೊಳಗೆ ಹಾಕಿದ ತಕ್ಷಣ ಅದು ಕ್ವಾಂಟಿಟಿಯಲ್ಲಿ ತುಂಬ ಕಡಿಮೆ ಆಗುತ್ತೆ. ಪಾಲಕ್ ಬೇಯಿಸಿದ ನೀರು ಸಹ ವೇಸ್ಟ್ ಆಗುತ್ತೆ. ಹಾಗೆಯೇ 2 ಹಸಿಮೆಣಸನ್ನು ಹಚ್ತಾ ಇದ್ದೀನಿ. ಇದನ್ನು 5ರಿಂದ 6 ನಿಮಿಷಗಳ ಕಾಲ ಬಾಯ್ಲ್ ಮಾಡ್ತಾ ಇದ್ದೀನಿ. ಈಗ ಪಾಲಕ್ ಸರಿಸುಮಾರು ಬೆಂದಿದೆ ಹಾಗೂ ಹಸಿ ವಾಸನೆ ಕೂಡ ಹೋಗಿದೆ. ಹೀಗೆ ಬೆಂದಿರುವ ಪಾಲಕ್ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಪಾಲಕ್ ಬೇಯಿಸಿದ ನೀರು ಹಾಗೆ ಇರಲಿ, ಆ ನೀರನ್ನು ಆಮೇಲೆ ಯೂಸ್ ಮಾಡಿಕೊಳ್ಳಬಹುದು. ಈಗ ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಒಂದು ಬಿರಿಯಾನಿ ಎಲೆ, 4ರಿಂದ 5 ಲವಂಗ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ 2 ಮೀಡಿಯಂ ಗಾತ್ರದ ಕಟ್ ಮಾಡಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಇದು 4ರಿಂದ 5 ನಿಮಿಷ ಹಿಡಿಯುತ್ತೆ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಹಾಗೆಯೇ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಈಗ 1 ಮೀಡಿಯಂ ಗಾತ್ರದ ಕಟ್ ಮಾಡಿದ ಟೊಮೆಟೊನ ಹಾಕಿ ಅದು ಮೆತ್ತಗಾಗುವವರೆಗೂ ಫ್ರೈ ಮಾಡಬೇಕು. ಈಗ 1 ಕಪ್ನಷ್ಟು ಹಸಿ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ 4ರಿಂದ 5 ನಿಮಿಷಗಳ ಕಾಲ ಫ್ರೈ ಆಗಬೇಕು. ಹಸಿ ಬಟಾಣಿ ಆಗಿರೋದ್ರಿಂದ ಕುಕ್ ಆಗಲು ಜಾಸ್ತಿ ಸಮಯ ಬೇಡ. ಸ್ಟವ್ನ ಮೀಡಿಯಂ ಫ್ಲೇಮ್ ಮಾಡಿದ್ದೀನಿ. ಈಗ ರುಬ್ಬಿ ಇಟ್ಟಂತಹ ಪಾಲಕ್ನ ಆ್ಯಡ್ ಮಾಡಬೇಕು. ಹಾಗೆಯೇ ಪಾಲಕ್ ಬೇಯಿಸಿ ಉಳಿದಿದ್ದ ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೂ ಹಾಗೆ ಬಿಡಿ. ಈಗ ಕುದಿ ಬಂದಿದೆ. ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪುಡಿ ಹಾಗೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 4ರಿಂದ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ. ಪಾಲಕ್ ಬೇಯಿಸಿದ ನೀರನ್ನು ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ.
ಇನ್ನೊಂದು ಚಿಕ್ಕ ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂಥ 7ರಿಂದ 8 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ತಕ್ಷಣ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಮಟರ್ ಪಾಲಕ್ಗೆ ಈ ಒಗ್ಗರಣೆನ ಹೀಗೆ ಮೇಲಿಂದ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಟೇಸ್ಟಿ ಹಾಗೂ ಹೆಲ್ದಿ ಆದಂತಹ ಪಾಲಕ್ ಮಟರ್ ಈಗ ರೆಡಿಯಾಗಿದೆ. ವೀಕ್ಷಕರೇ, ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ಹಿಂದಿ ಭಾಷೆಯಲ್ಲೂ ಕೂಡ ಲಭ್ಯವಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಬಾಯ್.